ಹಾಯ್, ಗುಡ್ ಮಾರ್ನಿಂಗ್. ನಿನ್ನೆ ಅರ್ಧಕ್ಕೆ ನಿಲ್ಲಿಸಿದ್ದಂಥ ಡೆಕೋರೇಷನನ್ನು ಇವತ್ತು ಕಂಪ್ಲೀಟ್ ಮಾಡೋದಕ್ಕೆ ಅಂತ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಒಂದಷ್ಟು ಬಲೂನ್ಸನ್ನು ಊದಿಟ್ಟಿದ್ವು, ಬಟ್ ಅದು ರಾತ್ರಿನೇ ಟಪ್ ಟಪ್ ಅಂತ ಎಲ್ಲ ಒಡೆದೋಗ್ತಾ ಇತ್ತು. ಅದಕ್ಕೆ ಬೆಳಗ್ಗೆ ಬಲೂನ್ಸ್ ಎಲ್ಲ ಅದನ್ನು ಊದ್ಕೊಂಡು ಕಟ್ಟಿದ್ರೆ ಆಯಿತು ಅಂದ್ಬಿಟ್ಟು ಮಾರ್ನಿಂಗ್ ಎದ್ದು ಒಬ್ಬೊಬ್ಬರೇ ಬಲೂನ್ಸನ್ನು ಕಟ್ಟೋರೊಬ್ರು, ಜೋಡಿಸೋರೊಬ್ರು ಈ ರೀತಿನಲ್ಲಿ ಡೆಕೋರೇಷನ್ನ ಮುಗಿಸಿದ್ದೀವಿ. ಸೊ ಫೈನಲ್ ಲುಕ್ಕು ಈ ರೀತಿನಲ್ಲಿ ಇತ್ತು ಡೆಕೋರೇಷನ್ದು. ಹಲೋ, ಗುಡ್ ಮಾರ್ನಿಂಗ್. ಮೆಹಂದಿ ನೋಡಿ ಎಷ್ಟು ರೆಡ್ ಕಲರಾಗಿ ಹತ್ತಿದೆ. ಸೊ ಇವಾಗೆಲ್ಲ ಡೆಕೋರೇಷನಿಂದೆಲ್ಲ ಮುಗ್ದಿದೆ. ಇನ್ನೇನು ಪಾರ್ಲರ್ ಅವ್ರು ಬರ್ತಾರೆ. ತಿಂಡಿ ತಿಂದ್ಬಿಟ್ಟು ನಾನು ಫಟಾಫಟ್ ಅಂತ ರೆಡಿ ಆಗ್ಬಿಟ್ಟು ಬರ್ತೀನಿ. ಸೊ ಪ್ರಿಪ್ರೇಷನ್ಸ್ ಎಲ್ಲ ನೆನ್ನೆನೇ ಮುಗ್ದಿದೆ. ಇವತ್ತೇನಿದ್ರು ಓನ್ಲಿ ಸೆಲೆಬ್ರೇಷನ್ಸ್. ಮಾರ್ನಿಂಗ್ ಟಿಫಿನ್ಗೆ ಇಡ್ಲಿ, ವಡೆ, ಪೊಂಗಲನ್ನು ತರಿಸಿದ್ರು. ಸೊ ಎಲ್ಲರೂ ತಿಂಡಿ ಮಾಡ್ತಾ ಇದ್ದಾರೆ. ನನಗೆ ಪಾರ್ಲರ್ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅವ್ರು ಬಂದರು. ಹಾಗೆ ಹೇರ್ ಸ್ಟೈಲ್ ಮಾಡೋವಾಗ್ಲೇ ನಾನು ಸ್ವಲ್ಪ ತಿಂಡಿ ರೂಮಲ್ಲೇ ತಿನ್ಕೊಂಡ್ಬಿಟ್ಟೆ. ಹೇರ್ ಸ್ಟೈಲಿಂದ ಮೇನ್ ಪ್ರಾಬ್ಲಮ್ ಆಗಿದ್ದು. ಯಾಕೆ ಅಂದರೆ ಕೂದಲು ಇನ್ನೂ ಬೆಳೆದಿರಲಿಲ್ಲ, ತುಂಬ ಶಾರ್ಟ್ ಇತ್ತು. ಸೊ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿ ನನಗೂ ಇತ್ತು. ಸೊ ಫಸ್ಟು ಹೇರ್ನ ಸ್ಟ್ರೈಟ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ರಬ್ಬರ್ ಎಲ್ಲ ಹಾಕಿ ಒಂದಷ್ಟು ಹೇರ್ ಪಿನ್ಸನ್ನು ಹಾಕಿ ಚೌಲಿ ಕೂದಲನ್ನ ಹಾಕಿದ್ರು. ಅದಕ್ಕೆ ಜಡೆ ಎಣ್ಕೊಂಡು ಏನೇನೋ ಮಾಡ್ತಾಯಿದ್ರು. ನಾನು ಫೈನಲ್ ಆಗಿ ನೋಡೋಣ ಅದೇನು ಮಾಡ್ತಾರೆ ಅಂತ ಕೂತ್ಕೊಂಡಿದ್ದೆ. ಇವರು ಸಮೃದ್ಧಿ ಹರ್ಬಲ್ ಬ್ಯೂಟಿ ಪಾರ್ಲರ್ನ ಇಟ್ಕೊಂಡಿದ್ದಾರೆ ಚಿಂತಾಮಣಿಯಲ್ಲಿ. ಇವ್ರ ಹೆಸರು ಸೌಮ್ಯ ಅಂತ. ಇನ್ಸ್ಟಾಗ್ರಾಮಲ್ಲಿ ಇವ್ರದ್ದು ಅಕೌಂಟ್ ಕೂಡ ಇದೆ, ಮೇಕ್ ಓವರ್ ಬೈ ಸೌಮ್ಯ ಅಂತ. ಚಿಂತಾಮಣಿಯವ್ರು ಯಾರಾದರೂ ಇದ್ದರೆ ಫಂಕ್ಷನ್ಸಿಗೆ ಏನಾದರೂ ಮೇಕ್ ಓವರ್ ಮಾಡಿಸ್ಕೋಬಹುದು ಅಂತ ಇದ್ದರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನೋಡಿ ಎಷ್ಟು ಬೇಗ ನಂದು ಕೂದಲು ಎಷ್ಟು ಉದ್ದ ಬೆಳೆದ್ಬಿಟ್ಟಿದೆ. ಜಡೆ ಎಲ್ಲ ಹಾಕಿದ ಮೇಲೆ ಫಸ್ಟು ಈಗ ಮೇಕಪ್ ಮಾಡಿಕೊಂಡು ಆಮೇಲೆ ಮಿಕ್ಕಿದ್ದಂಥ ಹೇರ್ ಸ್ಟೈಲನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಈಗ ಐಗೆ ಮೇಕಪ್ನ ಮಾಡ್ತಾ ಇದ್ದಾರೆ. ಕಣ್ಣಿಗೆ ಅಂದರೆ ನಾನು ಬರೀ ಮಸ್ಕಾರ ಮತ್ತು ಕಾಜಲನ್ನು ಹಾಕ್ತಾರೆ ಅಷ್ಟೇ ಅಂದ್ಕೊಂಡೆ. ಕಣ್ಣಿಗೆ ಒಂದು 10 ನಿಮಿಷ 15 ನಿಮಿಷ ಮೇಕಪ್ ಮಾಡಿದ್ರು. ನಾನು ಏನು ಮಾಡ್ತಾ ಇದ್ದಾರೆ ಇವರು, ಇಷ್ಟೊಂದೆಲ್ಲ ಹಚ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಫೈನಲ್ ಆಗಿ ಈಗ ಲಿಪ್ಸ್ಟಿಕ್ಕನ್ನು ಹಾಕ್ತಾ ಇದ್ದಾರೆ. ಮಿರರ್ ಕೂಡ ಮಿರರ್ಗೆ ಆಪೋಸಿಟ್ ಆಗಿ ನನ್ನನ್ನು ಕೂರಿಸಿದ್ರು ನೋಡ್ಕೊಳ್ಳೋಣ ಅಂತಂದರೆ. ಹೇಳಿಬಿಟ್ಟಿದ್ದೆ ತುಂಬ ಬ್ರೈಟಾಗಿ ಮೇಕಪ್ ಮಾಡಬೇಡಿ, ನ್ಯಾಚುರಲ್ ಆಗಿ ಕಾಣಿಸೋ ಥರ ಇರಲಿ ಜಾಸ್ತಿ ಅಂತ. ಅದಕ್ಕೆ ಅವರು ಓಕೆ ಅದೇ ರೀತಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಇದು ಫೈನಲ್ ಟಚ್ ಈಗ ಲಿಪ್ಸ್ಟಿಕ್ದು. ತುಂಬ ಟೈಮ್ ತಗೊಂಡು ನೀಟಾಗಿ ಮಾಡಿದ್ರು. ನಾನು ಮೇಕಪ್ಪಿಗೆ ಏನಕ್ಕೆ ಇಷ್ಟು ಟೈಮ್ ಹಿಡಿತಾ ಇದೆ, ಏನೇನು ಹಚ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೆ. ಯಾಕೆ ಅಂದರೆ ಊರಲ್ಲಿ ಫಂಕ್ಷನ್ಸ್ ಆದಾಗ ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿತ್ತು. ಬಟ್ ಇಲ್ಲಿ ಇವ್ರ ಹತ್ರ ನಾನು ಮೇಕಪ್ ಮಾಡಿಸ್ಕೊಳ್ತಾ ಇರೋದು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ಐಡಿಯಾ ನನಗಿರಲಿಲ್ಲ. ಇವರು ಜಲ್ಜಕ್ಕ ಅವ್ರ ಫ್ರೆಂಡ್ ಆಗಿರೋದ್ರಿಂದ ಅಕ್ಕನೇ ಹೇಳಿದರು. ಚಿಂತಾಮಣಿಯಲ್ಲಿ ಆಲ್ಮೋಸ್ಟ್ ನನಗೇನು ಗೊತ್ತಿಲ್ಲ ಅಂದರೆ ಜಲ್ಜಕ್ಕನೇ ಕೇಳೋದು. ಅವರಿಗೆ ಗೊತ್ತಿರುತ್ತಲ್ಲ, ಮೆಹಂದಿ ಆಗಿರ್ಬೋದು, ಮೇಕಪ್ ಆಗಿರ್ಬೋದು ಎಲ್ಲ ಅವರೇನೆ ಹೇಳಿದ್ದು. ಇಂಥವ್ರನ್ನ ಕಳಿಸ್ತೀನಿ ಮಾಡಿಸ್ಕೊ ಅಂತ. ಸೊ ಇದು ಫೈನಲ್ ಟಚ್ಚು. ಲಿಪ್ಸ್ಟಿಕ್ಕೆ 3 ಥರದ್ದು ಹಚ್ಚಿದ್ರು. ನನಗೆ ಅದೇ ಡೌಟ್ ಆಗ್ತಾ ಇತ್ತು, ಬರೀ ಲಿಪ್ಪಿಗೆ 3 ಥರದ್ದು ಹಚ್ತಾ ಇದ್ದಾರಲ್ವಾ, ಏನು ಮಾಡ್ತಾ ಇದ್ದಾರೆ ಇವರು ಅನ್ನೋದು ಮೈಂಡಲ್ಲಿ ಓಡ್ತಾ ಇತ್ತು. ಅವರೆಲ್ಲ ಮುಗಿದ್ಮೇಲೆ ಒಂದೇ ಸಲ ನೋಡ್ಕೊಳ್ಳುವಂತೆ, ಇವಾಗ ನಾನು ಏನು ಹೇಳ್ತೀನೋ ಅಷ್ಟು ಮಾತ್ರ ಕೇಳು ಅಂತ ಸುಮ್ಮನೆ ಕೂರಿಸ್ಕೊಂಡಿದ್ರು. ನಮ್ಮ ಅಮ್ಮ ಬೇರೆ ಹಿಂದೆಗಡೆ ನೋಡ್ತಾ ಇದ್ದಾರೆ, ಜಾಸ್ತಿ ಮಾಡಿಸ್ಕೋಬೇಡ ಅಂತ. ಯಾಕೆಂದರೆ ಈ ಟೈಮಲ್ಲಿ ದೃಷ್ಟಿ ಬೇಗ ಆಗತ್ತೆ ಅನ್ನೋದು ಅವ್ರ ಭಯ. ಬಟ್ ಫಂಕ್ಷನ್ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂದರೆ ಚೆನ್ನಾಗೂ ಕಾಣಿಸ್ಬೇಕಲ್ವಾ. ಈಗ ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಜಡೆಯನ್ನು ಹೊಲಿದು ಹೂವು ಮುಡಿಸ್ತಾ ಇದ್ರು. ಸೊ ನೋಡಿ ನನ್ನ ಜಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಎಷ್ಟು ಉದ್ದ ಇದೆ ಅಂತ. ಇದು ನನ್ನ ಮೇಕಪ್ಪಿನ ಫೈನಲ್ ಲುಕ್. ಈ ರೀತಿಯಲ್ಲಿ ನಾನು ರೆಡಿ ಆಗಿದ್ದೆ. ಈ ಗ್ರೀನ್ ಕಲರ್ ಸ್ಯಾರಿ ಅಮ್ಮ ಮನೆಯಿಂದ ಕೊಟ್ಟಿದ್ದು. ಫಸ್ಟಿಗೆ ತವ್ರ ಮನೆ ಸೀರೆಯನ್ನು ಉಟ್ಕೊಂಡು ಆಮೇಲೆ ಅವರು ಮಡ್ಲು ದುಂಬಿದ ಮೇಲೆ ಗಂಡನ ಮನೆ ಸೀರೆನ ಉಟ್ಕೊಳ್ಳೋದು ಸಂಪ್ರದಾಯ. ನಾನು ಮೇಕಪ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ತಟ್ಟೆಗೆಲ್ಲ ಜೋಡಿಸಿದ್ರು. ಟೇಬಲ್ ಮೇಲೆ ಬಳೆ, ಚಕ್ಲಿ ಮತ್ತು ಕರ್ಜಿಕಾಯಿ, ಬಾಳೆಹಣ್ಣು, ಎಲೆ ಅಡಿಕೆ, ಹೂವು, ಒಂದು 9 ಥರದ ತಟ್ಟೆಗಳನ್ನೆಲ್ಲ ಜೋಡಿಸಿ ರೆಡಿ ಮಾಡಿದ್ರು ಟೇಬಲ್ಲು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ.
ಈಗ ನಾನು ಚೇರ್ ಮೇಲೆ ಕೂತ್ಕೊಳ್ತಾ ಇದ್ದೀನಿ. ಫಸ್ಟು ಆ ಚೇರ್ಗೆ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಕೂತ್ಕೊಳ್ಬೇಕು. ಫಸ್ಟು ಅರ್ಶಿನ ಕುಂಕುಮ ಇಡೋದು ಗಂಡನ ಕಡೆಯಿಂದ ಇಡಿಸ್ತಾರೆ. ಸೊ ನನ್ನ ಹಸ್ಬೆಂಡ್ ಈಗ ಅರ್ಶಿನ ಕುಂಕುಮ ಇಡ್ತಾ ಇದ್ದಾರೆ ನನಗೆ. ಅವ್ರು ಮಾಡಿದ ಮೇಲೆ ಮಿಕ್ದವರೆಲ್ಲ ಮಾಡೋದು ಶಾಸ್ತ್ರ. ಹಾರ ನಮ್ಮ ಮಾವ ಮಲ್ಗೆ ಹೂವಿನ ತೊಗೊಂಬನ್ನಿ ಅಂದರೆ ದುಂಡು ಮಲ್ಗೆ ಹೂವಿನ ಹಾರ ತೊಗೊಂಬಂದ್ಬಿಟ್ಟಿದ್ರು. ನನಗಂತೂ ಫಂಕ್ಷನ್ ಮುಗಿಯೋವರೆಗೂ ಅದನ್ನು ಹಾಕ್ಕೊಂಡು ಕೂತ್ಕೊಳ್ಳೋಕ್ಕೆ ಭಾರ ಅನ್ನಿಸ್ತಾ ಇತ್ತು ತುಂಬ. ನೋಡೋಕ್ಕೇನೋ ಚೆನ್ನಾಗಿತ್ತು, ಬಟ್ ದುಂಡು ಮಲ್ಗೆ ಹೂವಿನ ಹಾರ ಅದು ಅಷ್ಟು ದಟ್ಟವಾಗಿದ್ದು ನನಗೆ ಸ್ವಲ್ಪ ಭಾರ ಆಗ್ತಾ ಇತ್ತು. ಈಗ ಬಳೆ ಹಾಕ್ತಾ ಇದ್ದಾರೆ. ಬಳೆಗಳು ಅಷ್ಟೇ ಹಸಿರು ಕಲರ್ ಬಳೆಯನ್ನು ತರಿಸಿದ್ವಿ. ಈಗ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಕಚ್ಚು ಕಚ್ಚು ಅಂತ ಇದ್ರು. ನನಗೆ ಫುಲ್ ಅವಾಗಿನ ಮೇಕಪ್ ಮಾಡಿಸ್ಕೊಂಡ್ ಬಂದಿದ್ದೆಲ್ಲ ಲಿಪ್ಸ್ಟಿಕ್ ಎಲ್ಲ ಹೋಗುತ್ತೆ ಅಂತ ಭಯ. ಸೊ ಹಸ್ಬೆಂಡ್ ಆದಮೇಲೆ ಈಗ ನಮ್ಮಮ್ಮ ಮಿಕ್ಕಿದಂಥ ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ. ಇವರು ಕೂಡ ಅರ್ಶಿನ ಕುಂಕುಮ ಇಟ್ಟು ಬಳೆ ಎಲ್ಲ ಹಾಕಿ, ಸೀರೆ ಮೊದಲೇ ಕೊಟ್ಟಿದ್ರಲ್ಲ ಹಾಗಾಗಿ ಮಿಕ್ಕಿದ ಶಾಸ್ತ್ರ ಎಲ್ಲ ಉಳ್ದಿರೋ ಅಂಥವ್ರು ಮಾಡ್ತಾಯಿದ್ರು. ಇವರು ನಮ್ಮ ಆಂಟಿ, ನಮ್ಮ ಅಮ್ಮನ ತಂಗಿ, ಇವ್ರು ಹಿರಿಯೂರಲ್ಲಿದ್ದಾರೆ. ಇವರು ಕೂಡ ನನಗೆ ಬರಬೇಕಾದ್ರೆ ಸೀರೆಯನ್ನು ತೊಗೊಂಡು ಬಂದಿದ್ರು. ಸೀಮಂತ ಅಂದರೆ ಆಲ್ಮೋಸ್ಟ್ ಎಲ್ಲ ನೆಂಟರುಗಳು, ತವ್ರ ಮನೆಯವರಾಗಿರ್ಬೋದು, ಗಂಡನ ಮನೆಯವರಾಗಿರ್ಬೋದು, ಸೀರೆ ತರೋ ಅಂಥದ್ದು ಸಂಪ್ರದಾಯ. ಜೊತೆಗೆ ನನ್ನ ಮಗಳು ಬೇರೆ ಪಕ್ಕದಲ್ಲೇ ಕೂತ್ಕೊಂಡಿದ್ಲು. ಕೆಲವೊಂದು ಫೋಟೋಸಿಗೆ ಬಾರೆ ಅಂದರೂ ಬರ್ತಾ ಇರಲಿಲ್ಲ. ಇನ್ನು ಕೆಲವೊಂದಕ್ಕೆ ನನ್ನ ಪಕ್ಕನೇ ಕೂತ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲ ಫೋಟೋಸ್ಗೂ. ಅಲ್ಲಿ ಕೂತ್ಕೊಂಡು ಅಲ್ಲಿಟ್ಟಿರೋದೆಲ್ಲ ತಟ್ಟೆಯಲ್ಲಿ ಒಂದೊಂದೇ ಎತ್ಕೊಂಡು ತಿಂತಾ ಇದ್ಲು. ಇವಳು ಪಲ್ಲವಿ ಪಾಪ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ಲು ಫಂಕ್ಷನ್ನಿಗೆ ಅಂತ. ಅವಿರ ಅದ್ರ ಮೇಲೆ ಹಾಲು ಚೆಲ್ಬಿಟ್ಲು ಅಂತ ಹೇಳಿ ಕರೆಕ್ಟಾಗಿ ಫಂಕ್ಷನ್ ಸ್ಟಾರ್ಟ್ ಆಗೋದ್ರಲ್ಲಿ ಸೀರೆ ಎಲ್ಲ ಹಾಳಾಯಿತು. ಅದಕ್ಕೆ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಇವಳು ಕೂಡ ಬಂದು ಅರ್ಶಿನ ಕುಂಕುಮ ಇಟ್ಟು ಬಳೆ ಎಲ್ಲ ಹಾಕಿ ಶಾಸ್ತ್ರಗಳನ್ನು ಮಾಡ್ತಾಯಿದ್ಲು. ಅವಿರಾಗೂ ಐರಾಗೂ ಒಂದೇ ಥರ ಡ್ರೆಸ್ ತರಿಸಿದ್ದೆ. ಅವಿರ ಪಾಪ ಮಲ್ಕೊಂಡ್ಬಿಟ್ಟಿದ್ಲು, ಎದ್ದಿರಲಿಲ್ಲ. ಸೊ ಮಲ್ಕೊಂಡು ಎದ್ದರೆ ಸ್ವಲ್ಪ ಮೂಡ್ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಮಲ್ಕೊಂಡ್ಲಿ ಅಂತ ನಾವು ಕೂಡ ಸುಮ್ಮನೆ ಇದ್ವಿ. ಇನ್ನು ಜನ ಜಾಸ್ತಿ ಆದರೆ ಅವ್ರಿಗೂ ಸ್ವಲ್ಪ ಇರಿಟೇಷನ್ ಆಗತ್ತೆ ಅಂತ ತಟ್ಟೆಗಳನ್ನು ಒಂದೊಂದಾಗಿ ಮುಟ್ಟಿಸ್ತಾ ಇದ್ರು. ಇವರು ನಮ್ಮ ಕೆಳಗಡೆ ಮನೆಯವರು, ಅಂದರೆ ನಮ್ಮನೆ ಓನರು ವಿಜಯಲಕ್ಷ್ಮಿ ಅಕ್ಕ ಮತ್ತು ಅನಿಲ್ ಅಣ್ಣ, ಜೊತೆಗೆ ದೀತ್ಯ ಕೂಡ ಬಂದಿದ್ಲು. ಇನ್ನು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದಿದ್ವಲ್ಲ, ಎಲ್ಲರೂ ಬಂದಿದ್ರು. ಇವ್ರು ನನ್ನ ತಂಗಿ, ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು. ಇವರು ನಮ್ಮ ಅಯ್ಯ, ಅಂಕಲ್ನ ನಾನು ಅಯ್ಯ ಅಂತ ಕರಿತೀನಿ. ಇವರು ಪೊಲೀಸು, ಇವರು ಕೂಡ ಬಂದಿದ್ದರು. ಇವರು ನಮ್ಮ ಅತ್ತೆ ತಮ್ಮ ಮತ್ತು ಅವ್ರ ವೈಫು, ಅವರು ಕೂಡ ಸ್ಯಾರಿಯನ್ನು ತೊಗೊಂಬಂದಿದ್ರು. ಮತ್ತು ಈಗ ಸ್ಯಾರಿಯನ್ನು ಚೇಂಜ್ ಮಾಡಬೇಕು. ಇದು ಹಸ್ಬೆಂಡ್ ಮನೆಯವರು ಕೊಡಿಸಿದಂಥ ಸೀರೆ. ನಾನು ಇದನ್ನು ಇಲ್ಲೇ ಚಿಂತಾಮಣಿಯಲ್ಲಿ ಆನಂದ್ ಸಿಲ್ಕ್ ಹೌಸಲ್ಲಿ ತೊಗೊಂಡಿದ್ದೆ. ಫೋಟೋಸ್ ಎಲ್ಲ ತೆಗೆಯೋದಕ್ಕೆ ಫೋಟೋಗ್ರಾಫರ್ಗೆ ಕೂಡ ಹೇಳಿದ್ವಿ. ಸೊ ಈಗ ನಮ್ಮ ಅತ್ತೆ ಮಾವ, ನಮ್ಮ ಅತ್ತೆ ಈಗ ಬಳೆ ಎಲ್ಲ ತೋರಿಸಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ಇವ್ರು ನಮ್ಮ ಅತ್ತೆ ತಂಗಿ, ನೆನ್ನೆನೇ ಬಂದಿದ್ರು. ಕರೆದಿರೋರೆಲ್ಲ ಆಲ್ಮೋಸ್ಟ್ ಬಂದಿದ್ರು. ನೋಡಿ, ನಮ್ಮ ಊರಿಂದ ಇವಾಗ ಬಸ್ ಬಂತು. ಒಂದು ಮಿನಿ ಬಸ್ ಮಾಡಿ ಕರ್ಕೊಂಬರಕ್ಕೆ ಹೇಳಿದ್ದೆ. ಎಲ್ಲರೂ ಇವಾಗ ಇಳ್ದು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಯಾರೂ ಚಿಂತಾಮಣಿನೂ ನೋಡಿರಲಿಲ್ಲ, ನಮ್ಮ ಮನೇನೂ ನೋಡಿರಲಿಲ್ಲ. ಸೊ ಈ ಫಂಕ್ಷನಿಗೆ ಎಲ್ಲರೂ ಕರಿಬೇಕು ಅಂತ ಆಸೆ ಇತ್ತು, ಕರೆದಿದ್ದೆ. ಹಾಗೆ ಕರೆದಿರೋರು ಎಲ್ಲರೂ ಕೂಡ ಬಂದಿದ್ದರು. ತುಂಬ ಖುಷಿಯಾಯಿತು. ಇವರು ನಮ್ಮ ಆಂಟಿ, ನಮ್ಮ ಊರವರು. ನಾವು ಆ ಬೀದಿಯಲ್ಲಿ ಇರೋರೆಲ್ಲರೂ ನಮ್ಮ ರಿಲೇಟಿವ್ಸೇ. ಯಾರ್ಯಾರನ್ನ ಅಂತ ಹೇಳೋದು, ಫುಲ್ ಬೀದಿಯಲ್ಲಿ ಇರೋರೆಲ್ಲರೂ ನಮ್ಮ ರಿಲೇಟಿವ್ಸೇ. ಹಾಗಾಗಿ ಕರೆದು ಸುಮ್ಮನೆ ಬಂದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕರ್ಕೊಂಡು ಬನ್ನಿ ಬಸ್ ಮಾಡಿಬಿಟ್ಟು ಅಂತ ಹೇಳಿದ್ದೆ. ಕರ್ಕೊಂಡು ಬಂದಿದ್ರು. ಇವರೆಲ್ಲರೂ ಕೂಡ ನಮ್ಮೂರವರೇ. ಎಲ್ಲರೂ ಸೀರೆ ತೊಗೊಂಬಂದಿದ್ರು. ಸಡನ್ನಾಗಿ ಒಂದು ಬಸ್ ಜನ ಒಳಗಡೆ ಬಂದಿದ ತಕ್ಷಣ ಫುಲ್ಲು ಮನೆ ತುಂಬೋಗ್ಬಿಟ್ಟಿತ್ತು. ಒಬ್ರು ಮಿಸ್ ಮಾಡ್ದಿಲ್ದಂಗೆ ಎಲ್ಲರ ಜೊತೆನೂ ಫೋಟೋ ತೆಗೆಸ್ಕೊಂಡಿದ್ದೀನಿ. ಯಾಕಂದರೆ ಮೆಮೊರೀಸ್, ಯಾರ್ಯಾರು ಬಂದಿದ್ರು ಅಂತ ಗೊತ್ತಾಗುತ್ತೆ. ಹಾಗೆ ಇದನ್ನು ರಿಪೀಟಾಗಿ ನೋಡಬೇಕಾದ್ರೆ ಅಷ್ಟೇ ಖುಷಿನೂ ಆಗತ್ತೆ. ಇವರೆಲ್ಲ ನಮ್ಮಮ್ಮನ ತಂಗಿದಿರು. ಅನು ನೆನ್ನೆನೆ ಬಂದಿದ್ಲು. ಅನು ಅವ್ರಮ್ಮ ಮತ್ತು ಅವರಣ್ಣ ಇವತ್ತು ಬಂದರು. ಅಂಜು, ಪದ್ಮಾಂಟಿ.
ನಾವು ಎಲ್ಲ ತಮ್ಮದಿರ ಜೊತೆ ತಂಗಿದಿರ ಜೊತೆ ಎಲ್ಲರ ಜೊತೆನಲ್ಲೂ ಫೋಟೋಸ್ ತೆಗೆಸ್ಕೊಂಡೆ. ಇವರೆಲ್ಲ ನಮ್ಮ ಮಾವನ ಫ್ರೆಂಡ್ಸು, ಅವರು ಕೂಡ ಬಂದಿದ್ರು. ಇವರೆಲ್ಲ ನಮ್ಮ ಚಿಕ್ಕಪ್ಪದಿರು, ಕರೆದಿದ್ದಾಗ ಎಲ್ಲರೂ ಬಂದಿದ್ರು. ನಮ್ಮ ಅಜ್ಜಿ ತಾತ, ಅಪ್ಪ ಅಮ್ಮನ ಜೊತೆ ಲಾಸ್ಟಲ್ಲಿ ಫೋಟೋ ತೆಗೆಸ್ಕೊಂಡೆ. ನಮ್ಮ ಅಪ್ಪಾಜಿ, ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪಾಜಿ ಅವ್ರ ಅಮ್ಮ. ಸ್ವಲ್ಪ ಫ್ಯಾಮಿಲಿ ಫೋಟೋಶೂಟ್ ಆದಮೇಲೆ ಲಾಸ್ಟಲ್ಲಿ ಆರತಿಯನ್ನು ಎತ್ಬಿಟ್ಟು ಫಂಕ್ಷನನ್ನು ಮುಗಿಸೋಣ ಅಂತ 5 ಜನ ಆರತಿ ಮಾಡ್ತಾ ಇದ್ದಾರೆ. ಹಾಡು ಹೇಳಿ ಅಂದರೆ ಒಬ್ಬರು ಹೇಳ್ತಾ ಇಲ್ಲ, ಸುಮ್ಮನೆ ಹಾಗೇನೆ ಆರತಿ ಮಾಡ್ತಾಯಿದ್ರು. ಮತ್ತೆ ಜಲಜಕ್ಕ ಅವ್ರಿಗೆ ಗೊತ್ತಿರೋದೊಂದು ಹಾಡು ಹೇಳಿ ಆರತಿ ಮಾಡಿ ಫಂಕ್ಷನನ್ನು ಇಲ್ಲಿಗೆ ಮುಗಿಸಿದ್ವಿ. ನೋಡಿದ್ರಲ್ವಾ, ಇದಾಗಿತ್ತು ನಮ್ಮ ಮನೆ ಸೀಮಂತ ಕಾರ್ಯಕ್ರಮ. ಊರಿಂದ ಎಲ್ಲರೂ ಬಂದಿದ್ರು, ತುಂಬ ಖುಷಿ ಆಯಿತು. ಚಿಂತಾಮಣಿಯಲ್ಲೂ ಅಷ್ಟೇ ಮಾವನ ಫ್ರೆಂಡ್ಸು, ಹಸ್ಬೆಂಡ್ ಫ್ರೆಂಡ್ಸು ಎಲ್ಲರೂ ಬಂದಿದ್ರು. ಸೊ ಫಂಕ್ಷನ್ನು ತುಂಬ ಚೆನ್ನಾಗಾಯಿತು. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬೇಬಿ ಬಂಪನ್ನ ನೋಡಿದ್ರೆ ಯಾವ ಮಗು ಅನ್ಸುತ್ತೆ, ಬಾಯ ಗರ್ಲ ಅಂತ ಗೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.